ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ ನಾವು ಗವರ್ನರ್ ಟಾಪಿಕ್ ಬಗ್ಗೆ ನೋಡೋಣ. ಇತ್ತೀಚೆಗೆ ಗವರ್ನರ್ ತುಂಬಾ ನ್ಯೂಸ್ ಅಲ್ಲಿದೆ ಅಂಡ್ ಎಕ್ಸಾಮ್ ಅಲ್ಲಿ ಕೂಡ ಗವರ್ನರ್ ಬಗ್ಗೆ ಕ್ವಶನ್ ಆಗಿತ್ತು. ಎನಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಥವಾ ಸಂವಿಧಾನದ ಸಂಸ್ಥೆಗಳು ನ್ಯೂಸ್ ಅಲ್ಲಿದ್ರೆ ಎಕ್ಸಾಮಿನರ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳೋದು. ಸೊ ಹಾಗಾಗಿ ಲಾಸ್ಟ್ ಟೈಮ್ ನಮ್ಗೆ ಗೊತ್ತಿದೆ 201 ಆರ್ಟಿಕಲ್ ಬಗ್ಗೆ ಕ್ವಶನ್ ಬಂದಿತ್ತು ಅಂಡ್ ಆರ್ಟಿಕಲ್ 200 ಕೂಡ ಮೆನ್ಷನ್ ಆಗಿದೆ. ಸೊ ಹಾಗಾಗಿ ಗವರ್ನರ್ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬಂದ್ರು ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಎಸ್ಪೆಷಲಿ ಅದು ಕೆಇ ಆಗಿರ್ಬೋದು, ಕೆಪಿಎಸ್ಸಿ ಆಗಿರ್ಬೋದು, PSI ಆಗಿರ್ಬೋದು, PC ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಸುಲಭದಿಂದ ಹಿಡಿದು ಕಷ್ಟದ ತನಕ ಕ್ವಶನ್ ಆಗುವ ಸಾಧ್ಯತೆ ಹೆಚ್ಚಿದೆ. ಅಂದ್ರೆ ಡೈರೆಕ್ಟ್ ಆಗಿ ಗವರ್ನರ್ದು ಆರ್ಟಿಕಲ್ ಬಗ್ಗೆ ಕೇಳ್ಬೋದು, ಇಲ್ಲ ಅಂತಂದ್ರೆ ಗವರ್ನರ್ದು ಡಿಸ್ಕ್ರಿಷನರಿ ಪವರ್ ಏನು ಅಂತ ಕೇಳ್ಬೋದು, ಇಲ್ಲ ಅಂತಂದ್ರೆ ಗವರ್ನರ್ದು ಎಕ್ಸಿಕ್ಯೂಟಿವ್ ಪವರ್, ಈ ತರ ಯಾವುದಾದ್ರೂ ಒಂದು ಕ್ವಶನ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಎಸ್ಪೆಷಲಿ ಗವರ್ನರ್ ಟಾಪಿಕ್ ನ್ಯೂಸ್ ಅಲ್ಲಿದ್ದಾಗ. ಇತ್ತೀಚೆಗೆ ಗವರ್ನರ್ ಟಾಪಿಕ್ ತುಂಬಾ ನ್ಯೂಸ್ ಅಲ್ಲಿದೆ. ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ತಮಿಳುನಾಡು ಗವರ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಅವರು ಗವರ್ನರ್ಗೆ ಸಬ್ಮಿಟ್ ಮಾಡಿದಂತಹ ಎಲ್ಲಾ ಬಿಲ್ಗಳನ್ನು ಅಸೆಂಟ್ ಕೊಡದೆ ರಿಟರ್ನ್ ಮಾಡಿದ್ದು, ಅದು ಒಂದು ನ್ಯೂಸ್ ಆಗಿತ್ತು. ಅದಾದ್ಮೇಲೆ ತಮಿಳುನಾಡು ಗವರ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅಲ್ಲಿ ಏನಾಯ್ತು ಅಂದ್ರೆ 3 months ಒಳಗಡೆ ಗವರ್ನರ್ ಒಂದು ಬಿಲ್ಗೆ ಅಸೆಂಟ್ ಕೊಡ್ಬೇಕು, ಇಲ್ಲ ಅಂದ್ರೆ ರಿಟರ್ನ್ ಮಾಡ್ಬೇಕು, ಇಂಡಿಫೈನೆಟ್ ಟೈಮ್ ತನಕ ಇಟ್ಕೊಬಾರ್ದು ಅನ್ನುವಂತಹ ಒಂದು ಜಡ್ಜ್ಮೆಂಟ್ ಬಂತು. ಅದಾಗಿ ಕೆಲವೇ ದಿನಗಳಲ್ಲಿ ಎಕ್ಸಿಕ್ಯೂಟಿವ್ ಅಲ್ಲಿ ಕಾರ್ಯಾಂಗ ಅಂದ್ರೆ ಜುಡಿಷಿಯರಿ ತಲೆ ಹಾಕುವಂಗಿಲ್ಲ ಅಂತ ಹೇಳಿ ಆ ಒಂದು ಟರ್ಮ್ ಅಂದ್ರೆ 3 months ಇದನ್ನ ಜಡ್ಜ್ಮೆಂಟ್ ನ ರಿವರ್ಸ್ ಮಾಡಿದ್ರು, ಹಿಂದೆ ತಗೊಂಡ್ರು. ಬಟ್ ಆದ್ರೆ ಅವರು ಆದಷ್ಟು ಬೇಗ ಅಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ಗವರ್ನರ್ ಅಸೆಂಟ್ ಕೊಡ್ಬೇಕು, ಇಲ್ಲ ರೀಕನ್ಸಿಡರೇಷನ್ ಕಳಿಸ್ಬೇಕು ಅನ್ನಂತ ಒಂದು ಜಡ್ಜ್ಮೆಂಟ್ ನ ಸುಪ್ರೀಂ ಕೋರ್ಟ್ ನೀಡಿತು. ಅಲ್ಲಿ ಅವ್ರು ಯೂಸ್ ಮಾಡಿದ್ರು ASAP, ಆಸ್ ಸೂನ್ ಆಸ್ ಪಾಸಿಬಲ್. ಅಂದ್ರೆ ಅಲ್ಲೂ ಕೂಡ ಡಿಫೈನೆಡ್ ಟೈಮ್ ಇಲ್ಲ, ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಮತ್ತೆ ಆಂಬಿಗ್ವಿಟಿ ಬಂತು. ಸೊ ಈ ತರ ಗವರ್ನರ್ ಪೋಸ್ಟ್ ರಾಜ್ಯ ಸರ್ಕಾರಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ಪೋಸ್ಟ್. ಯಾಕಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಗವರ್ನರ್ ಹೆಡ್ ಆಫ್ ದ ಗವರ್ಮೆಂಟ್, ನಾಮಿನಲ್ ಹೆಡ್ ಆಫ್ ದ ಗವರ್ಮೆಂಟ್ ಆಗಿ ಇರ್ತಾರೆ. ಇಸ್ ದ ನಾಮಿನಲ್ ಹೆಡ್ ಆಫ್ ದ ಗವರ್ಮೆಂಟ್. ಯಾವುದೇ ಒಂದು ಬಿಲ್ಸ್ ಅದು ಮಸೂದೆ ಆಗ್ಬೇಕು ಅಂತ ಅಂದ್ರೆ ಗವರ್ನರ್ದು ಅಸೆಂಟ್ ಇರ್ಲೇಬೇಕು, ಗವರ್ನರ್ದು ಅಸೆಂಟ್ ಇರ್ಬೇಕು. ಆತರ ಅಸೆಂಟ್ ಇಲ್ಲ ಅಂತ ಅಂದ್ರೆ ಆ ಬಿಲ್ ಆಗಿ ಉಳ್ಕೊಳ್ಳುತ್ತೆ, ಅದು ಆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಗವರ್ನರ್ ಪೊಸಿಷನ್ ಇನ್ ಸ್ಟೇಟ್ ಗವರ್ಮೆಂಟ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ 1 by 1 ಗವರ್ನರ್ದು ಪವರ್ಸ್ ಮತ್ತೆ ಆರ್ಟಿಕಲ್ಸ್ ನೋಡ್ತಾ ಹೋಗೋಣ. ಗವರ್ನರ್ ಬಗ್ಗೆ ತಿಳ್ಕೊಳ್ಳೋಕ್ ಮುಂಚೆ ಭಾರತದ ಫೆಡರಲಿಸಂ ವ್ಯವಸ್ಥೆ ಯಾವ ತರ ಇದೆ ಭಾರತದ ಕಂಟೆಕ್ಸ್ಟ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಭಾರತದಲ್ಲಿ ಕಂಪ್ಲೀಟ್ ಯೂನಿಟರಿ ಇಲ್ಲ ಸಿಸ್ಟಮ್, ಇಂಡಿಯನ್ ಸಿಸ್ಟಮ್ ಅಲ್ಲಿ ಪಾರ್ಲಿಮೆಂಟರಿ ಕಂಪ್ಲೀಟ್ ಫೆಡರಲಿಸಂ ಇಲ್ಲ. ಇಂಡಿಯಾದು ಹೇಗಿದೆ ಅಂತಂದ್ರೆ ಸ್ಟ್ರಾಂಗ್ ಯೂನಿಟರಿ ವಿತ್ ಫೆಡರಲ್ ಸ್ಟ್ರಕ್ಚರ್, ಅಂದ್ರೆ ಕ್ವಾಸಿ ಫೆಡರಲಿಸಂ ಬರುತ್ತೆ. ಕ್ವಾಸಿ ಫೆಡರಲಿಸಂ ಅಂಡ್ ಸೆವೆಂತ್ ಶೆಡ್ಯೂಲ್ ಏನ್ ಮಾಡುತ್ತೆ ಅಂದ್ರೆ ಲಿಸ್ಟ್ ಆಫ್ ದ ಅದನ್ನ ಲಿಸ್ಟ್ ನ ಡಿವೈಡ್ ಮಾಡಿದಾಗ ಸ್ಟೇಟ್, ಸೆಂಟರ್ ಮತ್ತೆ ಕಾಂಕರೆಂಟ್ ಅಂತ ಹೇಳಿ ಲಿಸ್ಟ್ ಇರುತ್ತೆ. ಅದರಲ್ಲಿ ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವಂತಹ ವಿಷಯಗಳು ಅಥವಾ ಸಬ್ಜೆಕ್ಟ್ಸ್ ಗಳು ಕಂಪ್ಲೀಟ್ ಸ್ಟೇಟ್ ಗವರ್ಮೆಂಟ್ ಅಂಡರ್ ಅಥಾರಿಟಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ಸಂಪೂರ್ಣವಾಗಿರುವ ಎಲ್ಲಾ ಒಂದು ಪವರ್ ಯೂನಿಟರಿಗಿರೋದಿಲ್ಲ. ಹಾಗಂತ USA ತರ ಫೆಡರಲಿಸಂ ಕೂಡ ಇಂಡಿಯಾದಲ್ಲಿ ಇಲ್ಲ. ಸೊ ಹಾಗಾಗಿ ಇದು ಕ್ವಾಸಿ ಫೆಡರಲಿಸಂ ಆಗುತ್ತೆ. ಮತ್ತೆ ಫೆಡರಲಿಸಂ ಬೇಸಿಕ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಅದನ್ನ ಹೇಗ್ ಬೇಕು ಹಾಗೆ ದುರುಪಯೋಗ ಪಡಿಸ್ಕೊಳಕ್ ಆಗೋದಿಲ್ಲ. ಅಂದ್ರೆ ಇವಾಗ ಯೂನಿಟರಿ ಪವರ್ ಯೂಸ್ ಮಾಡ್ಬಿಟ್ಟು ಸ್ಟೇಟ್ ನ ಕಂಟ್ರೋಲ್ ಮಾಡೋದಾಗ್ಲಿ ಹೀಗೆಲ್ಲ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಫೆಡರಲಿಸಂ ಅನ್ನೋ ಕಾನ್ಸೆಪ್ಟ್ ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಬಂದಿದೆ. ಸೊ ಹೀಗಿರುವಾಗ ಗವರ್ನರ್ದು ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಮೇಕರ್ ಗವರ್ನರ್ ರೋಲ್ ನ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡೋದಕ್ಕೂ ಅದೇ ಒಂದು ರೀಸನ್ ಇತ್ತು. ಏನಂತಂದ್ರೆ ಗವರ್ನರು ಯಾವುದೇ
ಪಾರ್ಟಿ ಬೇಸ್ಡ್ ವರ್ಕ್ ಮಾಡಿದ್ರೆ ಅವರು ಇಂಪಾರ್ಷಿಯಲ್ ಆಗಿ ಸ್ಟೇಟ್ ಗವರ್ಮೆಂಟ್ದು ಆಗು ಹೋಗುಗಳನ್ನ ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡ್ಬೇಕು ಅನ್ನುವ ಒಂದು ಕಾರಣದಿಂದ ಏನ್ ಒಂದು ಕಂಡೀಷನ್ ಇಟ್ಟಿದ್ರು ಅಪಾಯಿಂಟ್ಮೆಂಟ್ ಮಾಡುವಾಗ ಅಂತ ಹೇಳಿದ್ರೆ, ಸೊ ಅವ್ರು ಯಾವುದೇ ರೀತಿಯ ಪಾರ್ಟಿ ಕಾರ್ಯಗಳಲ್ಲಿ ಭಾಗವಹಿಸಿರಬಾರ್ದು ಅಂತ ಹೇಳಿದ್ರು. ಬಟ್ ಇನ್ನೊಂದಿದೆ, ಫಾರ್ ಎಕ್ಸಾಂಪಲ್ ಗವರ್ನರ್ನ ಅಪಾಯಿಂಟ್ ಮಾಡೋದು ಸೆಂಟ್ರಲ್ ಗವರ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಇವಾಗ ಇತ್ತೀಚಿನ ದಿನಗಳಲ್ಲಿ ನಡೀತಿರೋ ಇನ್ಸಿಡೆಂಟ್ಸ್ ನ ನೋಡಿದ್ರೆ ಅದು ಕಾನ್ಫ್ಲಿಕ್ಟ್ ಆಫ್ ದ ಇಂಟ್ರೆಸ್ಟ್ ಆಗ್ತಾ ಇದೆ. ಯಾಕಂತಂದ್ರೆ ತಮಿಳುನಾಡು ಗವರ್ಮೆಂಟ್ ಇರೋದು ಬೇರೆ, ಸೆಂಟ್ರಲ್ ಇರುವ ಗವರ್ಮೆಂಟ್ ಬೇರೆ. ಸೊ ಹಂಗಾಗಿ ಸಮಟೈಮ್ಸ್ ಗವರ್ನರ್ನ ಏಜೆಂಟ್ ಆಫ್ ದಿ ಸೆಂಟ್ರಲ್ ಅಂತ ಕರೀತಾರೆ. ಬಟ್ ಅದು ಹಾಗಾಗ್ಬಾರ್ದು. ಗವರ್ನರ್ ಅವ್ರದ್ದು ಡಿಸ್ಕ್ರಿಷನರಿ ಪವರ್ ಅಲ್ಲಿ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಪವರ್ ಅಲ್ಲಿ ವರ್ಕ್ ಮಾಡಿ ಅವರು ರಾಜ್ಯದ ಹಿತಾಸಕ್ತಿನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಆ ರೀತಿ ಕೆಲಸ ಮಾಡದೆ ಇದ್ದಂತಹ ಸಮಯದಲ್ಲಿನೇ ಈ ರೀತಿಯಾದಂತಹ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಇದಾದ್ಮೇಲೆ ಇನ್ನೊಂದು ತಿಳ್ಕೊಬೇಕು, ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಒಬ್ಬ ಗವರ್ನರು ಮೋರ್ ದೆನ್ 2 ಸ್ಟೇಟ್ಗೆ ಗವರ್ನರ್ ಆಗಿ ಕೆಲಸ ಮಾಡಬಹುದು ಅಂತ ಒಂದು ಅವರಿಗೆ ಇನ್ನೊಂದು ಪವರ್ ಸಿಕ್ಕಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದ ಗವರ್ನರ್ ಆಂಧ್ರ ಪ್ರದೇಶದ ಗವರ್ನರ್ ಆಗು ಕೂಡ ವರ್ಕ್ ಮಾಡುವಂತಹ ಒಂದು ಅರ್ಹತೆ ಅವರಿಗೆ ಇರುತ್ತೆ. ಅದು ಸಿಕ್ಕಿದ ಪ್ರಾವಿಷನ್ 7th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ. ದಿಸ್ ಇಸ್ ಅಬೌಟ್ ದ ಹಿಸ್ಟ್ರಿ ಆಫ್ ದ ಗವರ್ನರ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಮಗೆ ಕೆಲವು ಪ್ರಾವಿಷನ್ಸ್ ಅಥವಾ ಕೆಲವು ಆರ್ಟಿಕಲ್ ಅಲ್ಲಿ ಗವರ್ನರ್ನ ಅಪಾಯಿಂಟ್ ಮಾಡೋದು ಅಥವಾ ಪ್ರತಿಯೊಂದು ಸ್ಟೇಟ್ಗೆ ಒಬ್ಬ ಗವರ್ನರ್ ಇರಬೇಕು ಅನ್ನುವಂತಹದನ್ನ ಆರ್ಟಿಕಲ್ 153 ಅಲ್ಲಿ ಹೇಳುತ್ತೆ. ಮತ್ತೆ ಆರ್ಟಿಕಲ್ 154 ಏನ್ ಹೇಳುತ್ತೆ ಅಂತಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್ ವೆಸ್ಟ್ಸ್ ಆನ್ ದಿ ಗವರ್ನರ್ ಅಂತ ಹೇಳುತ್ತೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಆರ್ಟಿಕಲ್ 154 ಕೇಳುವ ಸಾಧ್ಯತೆ ಇರುತ್ತೆ, ಇಲ್ಲ ಆರ್ಟಿಕಲ್ 153 ಏನ್ ಹೇಳುತ್ತೆ. ಯಾಕಂತಂದ್ರೆ ಅವರು ಆರ್ಟಿಕಲ್ 200 ಕೇಳಿದರೆ, ಆರ್ಟಿಕಲ್ 201 ಕೇಳಿದರೆ ಅಂತಂದ್ರೆ ಆರ್ಟಿಕಲ್ 153 ಅಂಡ್ ಆರ್ಟಿಕಲ್ 154 ಕೂಡ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಇದ್ರ ಜೊತೆಗೆ ನೀವು ನೆನ್ಪಿಟ್ಕೊಬೇಕು ಆರ್ಟಿಕಲ್ 163 ಏನ್ ಹೇಳುತ್ತೆ ಅಂದ್ರೆ ಇಟ್ ರಿಕ್ವೈರ್ಸ್ ದ ಗವರ್ನರ್ ಟು ಆಕ್ಟ್ ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ದಿ ಮಿನಿಸ್ಟರ್ ಆಫ್ ಇನ್ ಮೋಸ್ಟ್ ಮ್ಯಾಟರ್. ಅಂದ್ರೆ ಗವರ್ನರ್ ಯಾವುದೇ ಒಂದು ವಿಚಾರ ಅಥವಾ ಯಾವುದೇ ಒಂದು ಪ್ರಮುಖವಾದ ಡಿಸಿಷನ್ ತಗೊಳ್ಳೋಕ್ ಮುಂಚೆ ಅವರು ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ದಿ ಮಿನಿಸ್ಟರ್ ಅಂತ ಹೇಳಿದರು. ಅಸೆಂಬ್ಲಿದು ಕೌನ್ಸಿಲ್ ಆಫ್ ದಿ ಮಿನಿಸ್ಟರ್ದು ಅವರು ಮಾತು ಕೇಳಬೇಕು ಇನ್ ಮೋಸ್ಟ್ ಆಫ್ ದ ಮ್ಯಾಟರ್ಸ್. ಆಕ್ಚುಲಿ ಇರುತ್ತೆ, ಗವರ್ನರ್ಗೆ ಡಿಸ್ಕ್ರಿಷನರಿ ಪವರ್ ಇದೆ, ಅದು ಕಾನ್ಸ್ಟಿಟ್ಯೂಷನಲ್ ಇದೆ ಮತ್ತೆ ಸಿಚುವೇಶನ್ ಇದೆ. ಅವೆರಡು ಬಿಟ್ಟು ಬೇರೆ ಸಿಚುವೇಶನ್ ಗಳಲ್ಲಿ ಗವರ್ನರು ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ದಿ ಮಿನಿಸ್ಟರ್ದು ಕೇಳಬೇಕಾಗುತ್ತೆ. ಅದಾದ್ಮೇಲೆ ಆರ್ಟಿಕಲ್ 159 ಇದು it mandates that governor has to take a oath where he has to say that preserve, protect and defend the constitution of law. ಸೊ ಇದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಇದ್ರ ಜೊತೆಗೆ ಆರ್ಟಿಕಲ್ 161 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಪಾರ್ಡನಿಂಗ್ ಪವರ್ ಆಫ್ ದಿ ಗವರ್ನರ್. ಪಾರ್ಡನಿಂಗ್ ಪವರ್ ಆಫ್ ದಿ ಗವರ್ನರ್ ಮತ್ತೆ ಪಾರ್ಡನಿಂಗ್ ಪವರ್ ಆಫ್ ದಿ ಪ್ರೆಸಿಡೆಂಟ್ ಎರಡು ಸೇಮ್ ಇದೆ. ಬಟ್ when it comes to death sentence ಗವರ್ನರ್ ಪಾರ್ಡನಿಂಗ್ ಮಾಡಕ್ ಆಗೋದಿಲ್ಲ. ಅದರ್ ದೆನ್ ದಟ್ ರೆಮಿಷನ್ ಆಗಿರ್ಬೋದು, ಕಮ್ಯುಟೇಷನ್ ಆಗಿರ್ಬೋದು, ರಿಸ್ಪೈಟ್ ಆಗಿರ್ಬೋದು, ಇದೆಲ್ಲವೂ ಕೂಡ ಗವರ್ನರ್ ಮತ್ತೆ ಪ್ರೆಸಿಡೆಂಟ್ಗೆ ಸೇಮ್ ಇರುತ್ತೆ. ಬಟ್ ಆದ್ರೆ ಈ ಡೆತ್ ಸೆಂಟೆನ್ಸ್ ಅಲ್ಲಿ ಗವರ್ನರ್ಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇರೋದಿಲ್ಲ ಪಾರ್ಡನ್ ಮಾಡೋದಿಕ್ಕೆ. ಇದೊಂದು ಡಿಫ್ರೆನ್ಸ್ ಗವರ್ನರ್ಗೂ ಮತ್ತು ಪ್ರೆಸಿಡೆಂಟ್ಗೂ ಇರುವಂತಹ ಡಿಫರೆನ್ಸ್ ಪಾರ್ಡನಿಂಗ್ ಪವರ್ ಅಲ್ಲಿ. ಡೆತ್ ಸೆಂಟೆನ್ಸ್ ನ ಗವರ್ನರ್ ಪಾರ್ಡನ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಡಿಫರೆನ್ಸ್ ಬಿಟ್ವೀನ್ ದ ಗವರ್ನರ್ ಅಂಡ್ ಪ್ರೆಸಿಡೆಂಟ್ ಅಂತಾನು ಕೇಳಿ 4 ಸೆಂಟೆನ್ಸ್ ಕೊಡಬಹುದು. ಎಲ್ಲವೂ ಕರೆಕ್ಟ್ ಇರುತ್ತೆ, ಒಂದು ಮಾತ್ರ ತಪ್ಪು ಅಲ್ಲ, ಅಥವಾ ಇನ್ನು 3ನ ತಪ್ಪು ಕೊಟ್ಬಿಟ್ಟು ಒಂದು ಮಾತ್ರ ಕರೆಕ್ಟ್ ಕೊಡ್ಬೋದು. ಅದು ಪಾರ್ಡನಿಂಗ್ ಪವರ್ ಡೆತ್ ಸೆಂಟೆನ್ಸ್ ಅಲ್ಲಿ ಗವರ್ನರ್ಗೆ ಇರೋದಿಲ್ಲ. ಈ ಒಂದು ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಮೇಜರ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಲಾಸ್ ಇದಾವೆ ಗವರ್ನರ್ದು ಪವರ್ನ ಅಥವಾ ಗವರ್ನರ್ ರೋಲ್ಸ್ ನ ಹೇಳಕ್ಕೆ. ಯಾವ್ಯಾವ ಲಾ ಅಂದ್ರೆ ಶಂಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇಟ್ ಎಸ್ಟಾಬ್ಲಿಷ್ಡ್ ಲ್ಯಾಂಡ್ಮಾರ್ಕ್ ರೂಲಿಂಗ್ ಎಸ್ಟಾಬ್ಲಿಷ್ಡ್ ದಟ್ governor acts only on the aid and advice of the council minister with no independent discretion in most matter. ಅಂದ್ರೆ ಈ ಶಂಶೇರ್ ಸಿಂಗ್ ವರ್ಸಸ್
ಸ್ಟೇಟ್ ಆಫ್ ಪಂಜಾಬ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ರೋಲ್ ಆಫ್ ದಿ ಗವರ್ನರ್ ಅದು ಹೆಂಗಿರುತ್ತೆ ಅಂದ್ರೆ, ಮೋಸ್ಟ್ ಆಫ್ ದ ಮ್ಯಾಟರ್ಸ್ ಅಲ್ಲಿ ಓನ್ಲಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ದಿ ಮಿನಿಸ್ಟರ್ ಓನ್ಲಿ. ಅಂದ್ರೆ ಅದನ್ನ ಬಿಟ್ಟು ಅವರು ಮಾಡೋ ಹಂಗಿಲ್ಲ ಅಂತ. ಏನು ಕೌನ್ಸಿಲ್ ಆಫ್ ದ ಮಿನಿಸ್ಟರ್ ಹೇಳ್ತಾರೆ ಅದನ್ನೇ ಮಾಡಬೇಕು ಇನ್ ಮೋಸ್ಟ್ ಆಫ್ ದ ಮ್ಯಾಟರ್. ಡಿಸ್ಕ್ರಿಷನರಿ ಪವರ್ ನ ಅವರು ಯೂಸ್ ಮಾಡೋ ಹಂಗಿಲ್ಲ ಅಂತ ಹೇಳಿದ್ರು. ಇದು ಶಂಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ದಿ ಪಂಜಾಬ್. ಯಾಕಂತಂದ್ರೆ ಇತ್ತೀಚೆಗೆ ನಮ್ಗೆ ಗೊತ್ತಿದೆ ಎಕ್ಸಾಮ್ಸ್ ಅಲ್ಲಿ ಕೇಸಸ್ ಕಮಿಷನ್ಸ್ ಬಗ್ಗೆ ಕೇಳುವಂತದ್ದು ಜಾಸ್ತಿ ಆಗಿದೆ. ಸೊ ಹಾಗಾಗಿ ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ರೀಸೆಂಟ್ ಕೇಸ್ 2016 ಇದು ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ನಬಮ್ ರೆಬಿಯಾ ವರ್ಸಸ್ ಡೆಪ್ಯೂಟಿ ಸ್ಪೀಕರ್. ಇದೇನ್ ಹೇಳಿದ್ದಾರೆ ಅಂದ್ರೆ, reaffirmed that the governor has no independent discretion and must act on the ministerial advice in constitutional function. ಈ ತರ ಕೇಸಸ್ ಎಲ್ಲ ಬಂದಿದೆ. ಹಂಗಾಗಿ ಆ ತರ ಕನ್ಸಿಡರ್ ಮಾಡಿದ್ರೆ ರೀಸೆಂಟ್ ಆಗಿ ತಮಿಳ್ನಾಡು ಗವರ್ಮೆಂಟ್ ಜೊತೆ ಆಗಿದ್ದಂತಹದ್ದು ಅನ್ಅಕ್ಸೆಪ್ಟಬಲ್. ಯಾಕಂತಂದ್ರೆ ಕಳಿಸಿರುವಂತಹ 10 ಬಿಲ್ಸ್ ರಿಟರ್ನ್ ಮಾಡಿದ್ರು, ಅದಕ್ಕೆ ಅದು ನ್ಯೂಸ್ ಅಲ್ಲಿ ಇತ್ತು. ಅಂಡ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ಜಡ್ಜ್ಮೆಂಟ್ ಅಗೈನ್ ಆಂಬಿಗ್ವಿಟಿ. ಆಸ್ ಸೂನ್ ಆಸ್ ಪಾಸಿಬಲ್ 1 ವರ್ಷ ಆಗ್ಬೋದಾ, 2 ವರ್ಷ ಆಗ್ಬೋದಾ, ಅಥವಾ ಹೇಗೂ ವಿಟೋ ಪವರ್ ಇರುತ್ತೆ ಇಟ್ಕೊಳ್ಳುವಂತಹದ್ದು. ಸೊ ಹಂಗಾಗಿ ಇಟ್ ಶುಡ್ ಬಿ, ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಪವರ್ ನ ಜುಡಿಷಿಯರಿ ಓವರ್ ರೀಚ್ ಮಾಡೋ ಹಂಗಿಲ್ಲ ಅನ್ನೋದು ಕರೆಕ್ಟ್. ಬಟ್ ಕೆಲವು ಕಡೆ ಗವರ್ನರ್ ಪೋಸ್ಟ್ ಮಿಸ್ಯೂಸ್ ಆಗ್ತಿರೋದ್ರಿಂದ ದೇ ಹ್ಯಾಸ್ ಟು ಬ್ರಿಂಗ್ ಸರ್ಟೈನ್ ಟೈಮ್ ಲಿಮಿಟ್. ಅದು ವಿತಿನ್ 6 months ಅಥವಾ ಈ ಒಂದು ಸೆಷನ್ ಅಲ್ಲಿ ಮಾಡಿದ್ದು ಮುಂದಿನ ಸೆಷನ್ ಒಳಗಡೆನಾದ್ರೂ ಅಸೆಂಟ್ ಕೊಡುವಂತದ್ದು ಅಥವಾ ರೀಕನ್ಸಿಡರೇಷನ್ಗೆ ಕಳಿಸಿದ್ರೆ ಅದು ಸ್ಟೇಟ್ ಗವರ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ದೆನ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಈ ಒಂದು ಗವರ್ನರ್ಗೆ ಕಾನ್ಸ್ಟಿಟ್ಯೂಷನಲ್ ಕೆಲವು ಡ್ಯೂಟೀಸ್ ಇರುತ್ತೆ. ನಾನು ಹೇಳಿದೆ ಆರ್ಟಿಕಲ್ 200 and 201 ಕೇಳಾಗಿದೆ. ಅಸೆಂಟ್ ಆಫ್ ದಿ ಬಿಲ್ ಮತ್ತೆ ರೀಕನ್ಸಿಡರೇಷನ್, ಮತ್ತೆ ಹಿ ಕ್ಯಾನ್ ಪ್ರಿಸರ್ವ್ ದ ಬಿಲ್ ಫಾರ್ ದಿ ಪ್ರೆಸಿಡೆಂಟ್ ಅಸೆಂಟ್ ಅಂತ. ಈ ಸಲ ನಮ್ಗೆ ಆರ್ಟಿಕಲ್ 175 ಅಥವಾ 176 ಕೇಳುವಂತ ಸಾಧ್ಯತೆ ಇರುತ್ತೆ. ಆರ್ಟಿಕಲ್ 175 ಮತ್ತೆ 176 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗವರ್ನರ್ ಪ್ರತಿ ವರ್ಷದ ಮೊದಲ ಸೆಷನ್ ಮತ್ತೆ ಆಸ್ ಸೂನ್ ಆಸ್ ಇದಾಗುತ್ತಲ್ವಾ ಎಲೆಕ್ಷನ್ ಆದಾಗ ಅವರು ಆ ಫಸ್ಟ್ ಸೆಷನ್ ನ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ಇದನ್ನ ಅವರು ಮಾಡ್ಲೇಬೇಕು. ಸೊ ಹಂಗಾಗಿ ಯು ಹ್ಯಾವ್ ಟು ರಿಮೆಂಬರ್ ಆರ್ಟಿಕಲ್ 175 ಅಂಡ್ ಆರ್ಟಿಕಲ್ 176. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದರಲ್ಲಿ ಯಾವ್ದಾದ್ರು ಒಂದು ಆರ್ಟಿಕಲ್ಸ್ ನ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಮೇಜರ್ಲಿ ಗವರ್ನರ್ದು ರೋಲ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನರ್ಗೆ ಎಕ್ಸಿಕ್ಯೂಟಿವ್ ರೂಲ್, ಲೆಜಿಸ್ಲೇಟಿವ್ ಪವರ್, ಅಸೆಂಟ್ ಟು ಬಿಲ್, ಡಿಸ್ಕ್ರಿಷನರಿ ಪವರ್ ಮತ್ತೆ ಜುಡಿಷಿಯಲ್ ಪವರ್, ಇಷ್ಟೆಲ್ಲ ಪವರ್ಸ್ ಗವರ್ನರಿಗೆ ಇರುತ್ತೆ. ಎಕ್ಸಿಕ್ಯೂಟಿವ್ ಪವರ್ ಅಂತಂದ್ರೆ ಹಿ ಕ್ಯಾನ್ ಅಪಾಯಿಂಟ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚೇರ್ಮನ್ ಮತ್ತೆ ಅವ್ರದ್ದು ಎಲೆಕ್ಷನ್ ಕಮಿಷನ್ ನ ಅವನು ಅಪಾಯಿಂಟ್ ಮಾಡಬಹುದು. ಅದಾದ್ಮೇಲೆ ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಪಾಯಿಂಟ್ ಮಾಡಬಹುದು. ಮತ್ತೆ ಸ್ಟೇಟ್ SPSC ಪಬ್ಲಿಕ್ ಸರ್ವಿಸ್ ಕಮಿಷನ್, ಸ್ಟೇಟ್ ಪಬ್ಲಿಕ್ ಕಮಿಷನ್ ಮೆಂಬರ್ಸ್ ಮತ್ತೆ ಚೇರ್ಮನ್ ಅಪಾಯಿಂಟ್ ಮಾಡಬಹುದು. ಮತ್ತೆ ಚಾನ್ಸಲರ್, ವೈಸ್ ಚಾನ್ಸಲರ್ ಆಫ್ ದಿ ಯೂನಿವರ್ಸಿಟಿನೂ ಕೂಡ ಅವರು ಅಪಾಯಿಂಟ್ ಮಾಡಬಹುದು. ಸೊ ದಿಸ್ ಇಸ್ ಗವರ್ನರ್ಸ್ ಎಕ್ಸಿಕ್ಯೂಟಿವ್ ಪವರ್. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, SPSC ಮತ್ತೆ ECI ಅದನ್ನ ರಿಮೂವ್ ಮಾಡಕ್ ಆಗೋದಿಲ್ಲ. ಅವರು ಅಪಾಯಿಂಟ್ಮೆಂಟ್ ಮಾಡಬಹುದು, ಬಟ್ ಕಮಿಷನರ್ ನ ಅವರು ರಿಮೂವ್ ಮಾಡಕ್ ಆಗೋದಿಲ್ಲ. ರಿಮೂವ್ಡ್ ಬೈ ಪ್ರೆಸಿಡೆಂಟ್. ಇದೊಂದು ನಿಮ್ಗೆ ಡಿಫರೆನ್ಸ್ ಗೊತ್ತಿರಬೇಕು. ಅದಾದ್ಮೇಲೆ ಲೆಜಿಸ್ಲೇಟಿವ್ ಪವರ್. ಲೆಜಿಸ್ಲೇಟಿವ್ ಪವರ್ ಅಂದ್ರೆ ಅದೇ ಏನೇನ್ ನಡೀತಾ ಇದೆ ಕ್ಯಾಬಿನೆಟ್ ಅಲ್ಲಿ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ದು ವರ್ಕ್ ಏನು ಅನ್ನುವಂಥದ್ದನ್ನ ಅವರು ಯಾವ ಟೈಮಲ್ಲಿ ಬೇಕಿದ್ರು ಹೋಗಿ ಕೇಳಬಹುದು. ಅದನ್ನ ಅವಾಗ ಮಿನಿಸ್ಟರ್ಸ್ ಆನ್ಸರಬಲ್ ಇರಬೇಕು ಗವರ್ನರ್ಗೆ. ಸೊ ಅದು ಅವ್ರದ್ದು ಲೆಜಿಸ್ಲೇಟಿವ್ ಪವರ್ ಆಗುತ್ತೆ. ಅಂಡ್ ದೆನ್ ಹಿ ಹ್ಯಾಸ್ ಟು ಅಡ್ರೆಸ್, ಹೇಳ್ದಂಗೆ ಫಸ್ಟ್ ಸೆಷನ್ ಆಫ್ ಎವ್ರಿ ಇಯರ್ ಮತ್ತೆ ಎಲೆಕ್ಷನ್ ಆಗಿದ ತಕ್ಷಣನೇ ಆಗುವಂತಹ ಫಸ್ಟ್ ಸೆಷನ್ ನ ಅವರು ಅಡ್ರೆಸ್ ಮಾಡಬೇಕು. ಇದು ಅವ್ರದ್ದು ಲೆಜಿಸ್ಲೇಟಿವ್ ಪವರ್. ಅದಾದ್ಮೇಲೆ ಅಸೆಂಟ್ ಆಫ್ ದಿ ಬಿಲ್. ಅಸೆಂಟ್ ಆಫ್ ದಿ ಬಿಲ್ ಅಲ್ಲಿ ಅವರು ವಿಟೋ ಪವರ್ಸ್ ನ ಯೂಸ್ ಮಾಡಬಹುದು. ಅವರು ದೇ ಕ್ಯಾನ್ ಗಿವ್ ದ ಅಸೆಂಟ್ ಇಮಿಡಿಯೇಟ್ಲಿ ಆರ್ ದೇ ಕ್ಯಾನ್ ರೀಕನ್ಸಿಡರೇಷನ್ ಗೆ ಅಸೆಂಬ್ಲಿಗೆ ರಿಟರ್ನ್ ಕಳಿಸಬಹುದು ಬಿಲ್ ನ, ಅಥವಾ ಇಲ್ಲ ಅಂತಂದ್ರೆ ವಿತ್ ಹೆಲ್ಡ್ ಮಾಡಬಹುದು.
ಸರ್ಟೈನ್ ಟೈಮ್ ತನಕ ಅದನ್ನೇ ಹೇಳಿದೆ, ಆಸ್ ಸೂನ್ ಆಸ್ ಪಾಸಿಬಲ್ ರಿಟರ್ನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದ್ರೆ ಹಿ ಕ್ಯಾನ್ ಪ್ರೆಸಿಡೆಂಟ್ ರೀಕನ್ಸಿಡರೇಷನ್ ಗೆ ಅವರು ಕಳಿಸುವಂತಹ ಎಲ್ಲಾ ಪವರ್ ಕೂಡ ಗವರ್ನರ್ಗೆ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಡಿಸ್ಕ್ರಿಷನರಿ ಪವರ್. ಈ ಡಿಸ್ಕ್ರಿಷನರಿ ಪವರ್ ಅಲ್ಲಿ 2 ರೀತಿಯ ಪವರ್ ಬರುತ್ತೆ. ಒಂದು ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್, ಇನ್ನೊಂದು ಸಿಚುವೇಶನಲ್ ಡಿಸ್ಕ್ರಿಷನರಿ ಪವರ್. ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್ ಅಂತಂದ್ರೆ ಹಿ ಕ್ಯಾನ್ ಗಿವ್ ದ ಆರ್ಟಿಕಲ್ 200 and 201 ಅಲ್ಲಿ ಬರುತ್ತೆ. ಹಿ ಕ್ಯಾನ್ ಗಿವ್ ದ assent to the bill, or he can keep the bill, or he can send for the reconsideration to the ಪ್ರೆಸಿಡೆಂಟ್ ಗೆ ಕಳಿಸಬಹುದು. ಅದು ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್ ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಆರ್ಟಿಕಲ್ 365 ಅಲ್ಲಿ ಗವರ್ನರ್ ಒಂದು ರಿಪೋರ್ಟ್ ನ ಕೊಡ್ತಾರೆ, ಗವರ್ನರ್ ರೂಲ್ ನ ಸ್ಟೇಟ್ ಮೇಲೆ ಹಾಕಕ್ಕೆ. ಸ್ಟೇಟ್ ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಾಗ ಅಥವಾ ಸ್ಟೇಟ್ ಅಸೆಂಬ್ಲಿ ಫೇಲ್ಯೂರ್ ಆದಾಗ ಹಿ ಕ್ಯಾನ್ ಯೂಸ್ ದ ಆರ್ಟಿಕಲ್ 365 ಟು ಪುಟ್ ಅ ಗವರ್ನರ್ ರೂಲ್. ಅವರು ಆ ಒಂದು ರಿಪೋರ್ಟ್ ನ ಪ್ರೆಸಿಡೆಂಟ್ ಗೆ ಕಳಿಸಬಹುದು. ಅದು ಕೂಡ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್. ಇನ್ನ ಸಿಚುವೇಶನಲ್ ಅಂತ ಬಂದಾಗ ಈಗ ಯಾವುದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ 2-3 ಪಾರ್ಟಿಗಳಲ್ಲಿ ಮೆಜಾರಿಟಿ ಇರೋದಿಲ್ಲ. ಆ ಟೈಮಲ್ಲಿ ಯಾವ್ದಾದ್ರು ಒಂದ್ ಪಾರ್ಟಿಗೆ ನೀವು ಮೆಜಾರಿಟಿನ ತೋರಿಸಿ ಅಂತ ಹೇಳಿ ಒಂದು ಆಫರ್ ಮಾಡುವಂತಹ ಒಂದು ಸಿಚುವೇಶನಲ್ ಡಿಸ್ಕ್ರಿಷನರಿ ಪವರ್ ಗವರ್ನರಿಗಿರುತ್ತೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಮುಖ್ಯಮಂತ್ರಿಗಳು ಮತ್ತೆ ಅವ್ರದ್ದು ಮಂತ್ರಿಮಂಡಲವನ್ನು ಸೆಲೆಕ್ಟ್ ಮಾಡೋದು ಅಥವಾ ಅಪಾಯಿಂಟ್ ಮಾಡೋದು ಕೂಡ ಇವರಿಗೆ ಡಿಸ್ಕ್ರಿಷನರಿ ಪವರ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಸುಗ್ರೀವಾಜ್ಞೆ. ಸೊ ಹೇಗೆ 123 ಪ್ರೆಸಿಡೆಂಟ್ ಯೂಸ್ ಮಾಡ್ತಾರೆ, ಹಾಗೆ ಇವರು ಆರ್ಟಿಕಲ್ 213 ನ ಯೂಸ್ ಮಾಡ್ಬಿಟ್ಟು ಸೆಷನ್ ನ ಕರೆಯುವಂತಹ ಸಿಚುವೇಶನ್ ಅಲ್ಲಿ ಅರೈಸ್ ಆದಾಗ ಸೆಷನ್ ನ ಕರೆಯುವಂತಹ ಎಲ್ಲಾ ಒಂದು ಡಿಸ್ಕ್ರಿಷನರಿ ಪವರ್ ನ ಗವರ್ನರ್ ಹೊಂದಿರ್ತಾರೆ. ಅದಾದ್ಮೇಲೆ ಜುಡಿಷಿಯಲ್ ಪವರ್. ಜುಡಿಷಿಯಲ್ ಪವರ್ ಅಲ್ಲೂ ಅಷ್ಟೇ ಹೈಕೋರ್ಟ್ ಜಡ್ಜಸ್ ನ ಮತ್ತೆ ಡಿಸ್ಟ್ರಿಕ್ಟ್ ಜಡ್ಜಸ್ ಇವನ್ನೆಲ್ಲವನ್ನು ಅಪಾಯಿಂಟ್ ಮಾಡುವಂತಹದ್ದು ಗವರ್ನರ್ ಕೈಯಲ್ಲಿ ಇರುತ್ತೆ. ಅಂಡ್ ನೆಕ್ಸ್ಟ್ ಆಸ್ ಐ ಸೆಡ್ ಅವರಿಗೆ ಪಾರ್ಡನಿಂಗ್ ಪವರ್, ಅದು ಕೂಡ ಜುಡಿಷಿಯಲ್ ಪವರ್ ಅಲ್ಲಿ ಬರುತ್ತೆ. ಬಟ್ ಹಿ ಕಾಂಟ್ ಪಾರ್ಡನ್ ದಿ ಡೆತ್ ಸೆಂಟೆನ್ಸ್. This is about the complete explanation about the governor. So exam ಅಲ್ಲಿ ಇದರಲ್ಲಿ ಯಾವ್ದಾದ್ರೂ ಕೇಳಬಹುದು, you should know. And then there are certain commissions ಎಲ್ಲಿ ಫೆಡರಲಿಸಂ ಮತ್ತೆ ಗವರ್ನರ್ದು ಒಂದು ರೋಲ್ ಬಗ್ಗೆ ಹೇಳಿರುವಂತಹ ಕೆಲವು ಕಮಿಷನ್ಸ್ ಇದೆ. ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಕಮಿಷನ್ಸ್ ಕೇಳ್ತಿರೋದ್ರಿಂದ ಇಂಪಾರ್ಟೆಂಟ್ ಕಮಿಷನ್ಸ್ ಯಾವುದು ಅಂತಾನು ನೋಡೋಣ. ಸರ್ಕಾರಿಯ ಕಮಿಷನ್. ಸರ್ಕಾರಿಯ ಕಮಿಷನ್ ಅಲ್ಲಿ it recommended the consulting chief minister before governor appointment ensure the federal harmony. ಅಂದ್ರೆ ಈಗ ಸೆಂಟರ್ ಗವರ್ನರ್ ನ ಸೆಲೆಕ್ಟ್ ಮಾಡ್ತಾರೆ ಅಥವಾ ಅಪಾಯಿಂಟ್ ಮಾಡ್ತಾರೆ. ಅವ್ರು ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಸಿಎಂ ನ ಕನ್ಸಲ್ಟ್ ಮಾಡಬೇಕು ಅನ್ನುವಂತಹ ಒಂದು ರೆಕಮೆಂಡೇಶನ್ ನ ಸರ್ಕಾರಿಯ ಕಮಿಷನ್ ಕೊಡ್ತು. ಬಿಕಾಸ್ ಫೆಡರಲ್ ಹಾರ್ಮನಿನ ಕಾಪಾಡೋದಕ್ಕೋಸ್ಕರ. ಇದು ನೆನ್ಪಿರ್ಬೇಕು. ನೆಕ್ಸ್ಟ್ ಪಂಚಿ ಕಮಿಷನ್. ಪಂಚಿ ಕಮಿಷನ್ ಏನ್ ಹೇಳ್ತಂದ್ರೆ ಪ್ರಪೋಸ್ಡ್ ಲಿಮಿಟಿಂಗ್ ದ ಡಿಸ್ಕ್ರಿಷನರಿ ಪವರ್ ಎಸ್ಟಾಬ್ಲಿಷಿಂಗ್ ಫಿಕ್ಸ್ಡ್ ಟೆನ್ಯೂರ್. ಇಲ್ಲಿ ಏನು ಅಂತಂದ್ರೆ ಗವರ್ನರ್ಗೆ ಯಾವುದೇ ರೀತಿಯ ಫಿಕ್ಸ್ಡ್ ಟೆನ್ಯೂರ್ ಇಲ್ಲ. ಸೊ ಬಟ್ ಇವ್ರು ರೆಕಮೆಂಡ್ ಕೊಟ್ರು ಫಿಕ್ಸ್ಡ್ ಟೆನ್ಯೂರ್ ನ ಮಾಡಬೇಕು ಅಂತ. ಅಂಡ್ ಎನ್ಶೋರಿಂಗ್ ಗವರ್ನರ್ಸ್ ಆರ್ ನಾಟ್ ಆಕ್ಟಿವ್ ಇನ್ ರೀಸೆಂಟ್ ಪಾಲಿಟಿಕ್ಸ್. ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಗವರ್ನರ್ ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿಯಲ್ಲಿ ಆಕ್ಟಿವ್ ಇದ್ರೆ ಡೆಫಿನೆಟ್ಲಿ ಅವ್ರದ್ದು ಇನ್ಕ್ಲಿನೇಷನ್ ಟುವರ್ಡ್ಸ್ ದಟ್ ಪಾರ್ಟಿ ಇರುತ್ತೆ. ಸೊ ದಿಸ್ ರೆಕಮೆಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ನೆಕ್ಸ್ಟ್ ಜುಡಿಷಿಯಲ್ ಸೇಫ್ ಗಾರ್ಡ್. ಕೋರ್ಟ್ಸ್ ಹ್ಯಾವ್ ಅಫರ್ಮ್ ದಟ್ ಗವರ್ನರ್ ಈಸ್ ನಾಟ್ ಅನ್ ಆಲ್ಟರ್ನೇಟಿವ್ ಪವರ್ ಟು ದ ಸೆಂಟರ್ ಅಂಡ್ ಡಿಸ್ಕ್ರಿಷನ್ ಇಸ್ ಎಕ್ಸೆಪ್ಷನ್, ಇಟ್ಸ್ ನಾಟ್ ದ ರೂಲ್. ಅಂದ್ರೆ ಈಗ ಗವರ್ನರ್ ನೀವು ರೀಸೆಂಟ್ ಸಿಚುವೇಶನ್ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ. ಗವರ್ನರ್ ಶುಡ್ ನಾಟ್ ಆಕ್ಟ್ ಆಸ್ ಅ ಏಜೆಂಟ್ ಆಫ್ ದಿ ಸೆಂಟರ್, ಬಟ್ ನವಡೇಸ್ ವಿ ಆರ್ ಫೀಲಿಂಗ್ ದಟ್ ದೇ ಆರ್ ಆಕ್ಟಿಂಗ್ ಲೈಕ್. ಸೊ ಅದು ಆಗ್ಬಾರ್ದು ಅನ್ನೋದು ಜುಡಿಷಿಯಲ್ ಸೇಫ್ ಗಾರ್ಡ್ ಆಗಿತ್ತು. ಅವರು ಯಾವುದೇ ರೀತಿಯ ಸೆಂಟ್ರಲ್ ಕಂಟ್ರೋಲ್ ಅಲ್ಲಿ ಇರಬಾರ್ದು, ಅವರು ಡಿಸ್ಕ್ರಿಷನ್ ಅನ್ನೋದು ರೂಲ್ ಆಗಿರಬಾರ್ದು ಅನ್ನೋದು. ದಿಸ್ ಇಸ್ ಆಲ್ ಅಬೌಟ್ ದ ಕರೆಂಟ್ ಸಿನಾರಿಯೋ ಆಫ್ ದಿ ಗವರ್ನರ್. ಅಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಅಂಡ್ PSI ಸ್ಟೂಡೆಂಟ್ಸ್ ಗೆ ಇದು ಒಂದು ಎಸ್ಸೆ ಆಗಿ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಎಸ್ಸೆ. ಸೊ ಆಸ್ ಸೂನ್ ಆಸ್ ನೀವು ಕ್ಲಾಸ್ ನೋಡಿದ ತಕ್ಷಣನೇ ಒಂದು ಎಸ್ಸೆ ಬರೆಯಕ್ ಟ್ರೈ ಮಾಡಿ, ಹೂ ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ PSI. ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ PSI ಸ್ಟೂಡೆಂಟ್ಸ್ ಗೆ ಎಸ್ಸೆ. ಅಂಡ್ KPS ಅಲ್ಲೂ ಕೂಡ ಎಸ್ಸೆ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ದಯವಿಟ್ಟು ಕ್ಲಾಸ್ ನೋಡಿದ ತಕ್ಷಣನೇ ಇದನ್ನ ನೋಟ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.